ಪವರ್ ಸ್ಟೋರಿಯಲ್ಲಿ ಮೊದಲ ಸ್ಟೋರಿ ನೋಡಿ. ಮಂಗಳೂರಿನಲ್ಲಿ ಸಾಲ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾಟಕ ಮಾಡಿಬಿಟ್ಟು 200 ಕೋಟಿಗಿಂತ ಹೆಚ್ಚು ಹಣವನ್ನು ವಂಚನೆ ಮಾಡಿದಾನೆ ಈತ. ನಟೋರಿಯಸ್ ವಂಚಕ ರೋಹನ್ ಅಂತ, ಪೂರ್ತಿ ಹೆಸರು ರೋಹನ್ ಸಾಲ್ಡನಾ ಅಂತ. ಈಗ ಈತ ಅರೆಸ್ಟ್ ಆಗಿದ್ದಾನೆ. ಮಂಗಳೂರು ಪೊಲೀಸರಿಂದ ರೋಹನ್ ಸಾಲ್ಡನಾ ಅರೆಸ್ಟ್ ಆಗಿದ್ದಾನೆ. 200 ಕೋಟಿ ರೂಪಾಯಿ ವಂಚನೆ ಮಾಡಿದ್ದ ಇವನ ಟಾರ್ಗೆಟ್ಗಳು ಯಾರ್ಯಾರು ಗೊತ್ತಾ? ದೇಶದ ಐಷಾರಾಮಿ ವ್ಯಕ್ತಿಗಳು, ದೊಡ್ಡ ದೊಡ್ಡ ಉದ್ಯಮಿಗಳನ್ನೇ ಟಾರ್ಗೆಟ್ ಮಾಡ್ಕೊಳ್ತಿದ್ದ. ತಾನೂ ಒಬ್ಬ ಉದ್ಯಮಿ ಅಂತ ಹೇಳ್ಕೊಂಡು ರೋಹನ್ ಪರಿಚಯ ಮಾಡ್ಕೊಳ್ತಾ ಇದ್ದ, ಗಾಳ ಹಾಕೊಳ್ತಾ ಇದ್ದ. ಮಂಗಳೂರಿನ ಜಪ್ಪಿನ ಮೊಗರು ಎಂಬಲ್ಲಿ ಅಲ್ಲಿನ ಬಂಗಲೆಗೆ ಕರ್ಕೊಂಡೋಗಿ ಡೀಲ್ ಮಾಡ್ತಾ ಇದ್ದ. ರೋಹನ್ ಸಾಲ್ಡಾನ ಮನೆಯಲ್ಲಿ ಅಗೋಚರ ಕೋಣೆ ಒಂದಿತ್ತು, ಸೀಕ್ರೆಟ್ ರೂಮ್. ಪೊಲೀಸರಿಂದ ಹೆಂಗಾರು ಮಾಡಿ ತಪ್ಪಿಸ್ಕೊಳ್ಬೇಕಲ್ಲ, ಅದಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ಜೊತೆಗೆ ಬಚ್ಚಿಟ್ಕೊಳ್ಳೋದಕ್ಕೆ ಅಂತ ಒಂದು ಸೀಕ್ರೆಟ್ ರೂಮ್ ಇತ್ತು, ಹೈಡ್ಔಟ್ ರೂಮ್ ಅದು. ಆ ಬೆಡ್ರೂಮ್ನ ಕಬೋರ್ಡ್ ಒಳಗಡೆ ಒಂದು ಹಿಡನ್ ಡೋರ್ ಇದೆ. ಆ ಹಿಡನ್ ಡೋರ್ ರೂಮ್ನಲ್ಲಿ ರೋಹನ್ ಸಾಲ್ಡಾನ ಅಡಗಿಕೊಂಡು ಕೂತಿರ್ತಿದ್ದ. ಅಲ್ಲೇ ಪೊಲೀಸರು ಬಂದ ತಕ್ಷಣ ಎಸ್ಕೇಪ್ ಆಗ್ತಿದ್ದ. ಆಮೇಲೆ ಆ ಡೋರ್ ಯಾರಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ, ಅಲ್ಲೊಂದು ಸೀಕ್ರೆಟ್ ರೂಮ್ ಇದೆ ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಬಂದು ಹುಡುಕಾಡ್ತಿದ್ರು, ಮನೆಯೆಲ್ಲ ಹುಡುಕಾಡ್ತಿದ್ರು, ಸಿಗ್ತಾ ಇರಲಿಲ್ಲ. ಬಟ್ ಎವ್ರಿ ಡೇ ಇಸ್ ನಾಟ್ ಎ ಸಂಡೇ. ಹಾಗೆ ಎಲ್ಲ ಟೈಮ್ನಲ್ಲೂ ಕೂಡ ರೋಹನ್ನ ಬಚಾವಾಗ್ತಿರ್ಲಿಲ್ಲ. ಈಗ ಅರೆಸ್ಟ್ ಆಗಿದ್ದಾನೆ ಈ ಮೋಹನ್. 200 ಕೋಟಿಗೂ ಹೆಚ್ಚು ದೋಖಾ ಮಾಡಿದ್ದಾನೆ. ದೊಡ್ಡ ದೊಡ್ಡ ಐಷಾರಾಮಿ ವ್ಯಕ್ತಿಗಳನ್ನು, ಉದ್ಯಮಿಗಳನ್ನು ಟಾರ್ಗೆಟ್ ಮಾಡಿ ಡೀಲ್ ಕುದುರಿಸೋಣ ಅಂಥೇಳಿ, ಒಂದು ಬಿಸ್ನೆಸ್ ಮಾಡೋಣ ಅಂಥೇಳಿ 200 ಕೋಟಿ ರೂಪಾಯಿ ವಂಚನೆ ಮಾಡಿರೋದು. ಆ ಸೀಕ್ರೆಟ್ ರೂಮ್ ಹೆಂಗಿತ್ತು, ಆ ಸೀಕ್ರೆಟ್ ರೂಮ್ನಲ್ಲಿ ಏನೇನಿತ್ತು ಅಂಥೇಳಿ ಫೋಟೋಸ್ಗಳು ಗಮನಿಸ್ತಾ ಇದ್ದೀರಿ. ಇದೇ ಬಿಲ್ಡಿಂಗ್ನಲ್ಲಿ ಈ ರೋಹನ್ ಅಡಗಿಕೊಂಡು ಕೂರ್ತಿದ್ದ. ಆ ಸೀಕ್ರೆಟ್ ಡೋರ್ದು ಆ ಮುರಿದಿರೋ ಒಂದು ಭಾಗ ನೋಡ್ತಾ ಇದ್ದೀರಿ. ಸಾಲದ ನೆಪದಲ್ಲಿ ಉದ್ಯಮಿಗಳ ಬಳಿಗೆ ಹಣ ಕೀಳ್ತಾ ಇದ್ದ ಈ ನಯವಂಚಕ. 3% ಬಡ್ಡಿ ಕೊಡ್ತೀನಿ ಅಂತ 100 ಕೋಟಿ ರೂಪಾಯಿ ಸಾಲ ನಂಬಿಸ್ಬಿಟ್ಟು ಚೊಂಬು ಕೊಟ್ಬಿಡೋದು. ದೊಡ್ಡ ದೊಡ್ಡ ಸಾಲದ ಆಮಿಷದಲ್ಲಿ ಬರ್ತಿದ್ದಂತಹ ಮದ್ಯ ಅದೆಲ್ಲವೂ ನೋಡಿ ಅಲ್ಲಿದೆ. ಇದು ಸೀಕ್ರೆಟ್ ರೂಮು. ಆತನ ಒಂದು ಸೀಕ್ರೆಟ್ ರೂಮ್ ಇದೆಯಲ್ಲ, ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ನೋಡಿ ಹೆಂಗಿದೆ ಅಂತ. ಒಂದು ದೊಡ್ಡ ಬಾರ್ ರೀತಿಯಾಗೇ ಇದೆ. ಖತರ್ನಾಕ್ ವಂಚಕ ಈತ ರೋಹನ್ ಸಾಲ್ಡಾನಾ ಅಂತ. ಈಗ ಪೊಲೀಸರ ಬಲೆಗೆ ಸಿಕ್ಕಿಬಿದ್ದಿದ್ದಾನೆ. ದೇಶಾದ್ಯಂತ ಈತನ ನೆಟ್ವರ್ಕ್ ಇದೆ. ಮಂಗಳೂರಿನ ಜಪ್ಪಿನ ಮೊಗರು ಅನ್ನೋ ಮನೆಯಿಂದಲೇ ಈತನನ್ನು ಅರೆಸ್ಟ್ ಮಾಡಿರೋದು. ಆ ಮನೆ ನೋಡಿ, ಐಷಾರಾಮಿ ಮನೆ, ಅದು ಬಂಗಲೆ. ಆ ಮನೇಲಿ ವಿದೇಶಿ ಮದ್ಯಗಳು ಕಾಣಸಿಗುತ್ತೆ. ಮಲೇಷ್ಯಾ ಯುವತಿಯರನ್ನ ಇರಿಸ್ಕೊಂಡಿದ್ದಂತೆ ಇವನು. ಪೊಲೀಸರು ಎಂಟ್ರಿ ಕೊಟ್ಟಾಗ ಹುಡುಗಿ ಜೊತೆಗೆ ಬಿಯರ್ ಕುಡಿತಾ ಇದ್ದಂತೆ ಈ ವಂಚಕ ರೋಹನ್ ಸಾಲ್ಡಾನಾ. ಇವನು ವಂಚನೆ ಮಾಡ್ತಾ ಇದ್ದಿದ್ದು ಉದ್ಯಮಿಗಳನ್ನು ಹಿಂಗೆ ಅಂತಂದರೆ, ದೊಡ್ಡ ಮೊತ್ತದ ಸಾಲ ಕೊಡೋದಾಗಿ ಹೇಳ್ತಾನೆ. ಫಸ್ಟು ಹಿಂಗಿದೆ, ಒಂದು ಪಾರ್ಟಿ ಇದೆ, ನಿಮ್ಮ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತಾರೆ, ಸಾಲ ಕೊಡ್ತಾರೆ, ಬೇಕಾದರೆ 3% ಅಂತ. ಸಾಲದ ನೆಪದಲ್ಲಿ ಉದ್ಯಮಿಗಳಿಂದನೇ ಹಣ ಕೇಳ್ತಾ ಇದ್ದ, ಕೊಡಿಸ್ತೀನಿ ಅಂತ. 3% ಬಡ್ಡಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು 100 ಕೋಟಿ ಸಾಲದ ಭರವಸೆಯನ್ನು ಕೊಡ್ತಾನೆ. ಆಮೇಲೆ ಸಾಲ ಕೊಡಿಸ್ತೀನಿ ದೊಡ್ಡ ಮಟ್ಟದಲ್ಲಿ, ನಮಗೇನಿಲ್ವಾ ಅಂತ ಕೈ ಕೇರಿತಾನೆ. ಹಾಗೆ ವಸೂಲಿ ಮಾಡಿದಂಥ ದುಡ್ಡಲ್ಲಿ ಐಷಾರಾಮಿಯಾಗಿ ಜೀವನ ನಡೆಸ್ತಾ ಇದ್ದ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ. ಗಿರಿಧರ್, ಈ ರೋಹನ್ ಸಾಲ್ಡಾನಾ ಹೆಂಗೆ ಬಲೆಗೆ ಬೀಳಿಸ್ಕೊಳ್ತಾ ಇದ್ದ ಉದ್ಯಮಿಗಳನ್ನು, ಯಾವ ರೀತಿ ಆಮಿಷ ಹೊಡ್ತಾ ಇದ್ದ? ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆತನನ್ನು. ಪ್ರಾಥಮಿಕ ಹಂತದಲ್ಲಿ ಏನೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದೆ ಅಂತ? ಇದೊಂದು ಅತ್ಯಂತ ಒಂದು ವಿಚಿತ್ರ ಕೇಸ್ ಅಂತಲೇ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಇಡೀ ದೇಶಾದ್ಯಂತ ಇವನು ತನ್ನ ಏಜೆಂಟರನ್ನು ಇಟ್ಕೊಂಡು, ಅದರಲ್ಲೂ ಕೂಡ ಪ್ರಮುಖ ನಗರಗಳಲ್ಲಿ ಏಜೆಂಟರನ್ನು ಇಟ್ಕೊಂಡಿದ್ದ. ಅಲ್ಲಿಯ ಬಿಸ್ನೆಸ್ ಮ್ಯಾನ್ಗಳಿಗೆ ಸುಲಭದಲ್ಲಿ ಸಾಲ ಕೊಡಿಸುವುದಾಗಿ ಹೇಳಿ ಅವರನ್ನು ಯಾಮಾರಿಸುವಂತಹ ಒಂದು ಟೋಟಲ್ ಈ ಒಂದೊಂದು ಪ್ರಾಜೆಕ್ಟ್ ಇತ್ತು. ಅಂದ್ರೆ ಯಾರು 100 ಕೋಟಿ 200 ಕೋಟಿ ದೊಡ್ಡ ಮೊತ್ತದ ನಾವು ಸಾಲ ಕೊಡ್ತೀವಿ, ಅದರಲ್ಲೂ ಕೂಡ ಕೇವಲ 3ರಿಂದ 4% ಬಡ್ಡಿಗೆ ನಾವು ಸಾಲ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿ ಅವರನ್ನು ಒಂದು ಆಮಿಷ ಒಡ್ತಾ ಇದ್ದ. ಆ ಮೂಲಕ ಅವರನ್ನು ಬಲೆಗೆ ಹಾಕ್ತಾ ಇದ್ದ. ಅವರನ್ನು ಮಂಗಳೂರಿಗೆ ಕರೆಸ್ಕೊಂಡು, ಮಂಗಳೂರಿನ ತನ್ನ ದೊಡ್ಡ ಬಂಗಲೆ ರೀತಿ ಐಷಾರಾಮಿ ಮನೆ ಮಾಡ್ಕೊಂಡಿದ್ದಾನೆ, ಅಲ್ಲಿ ಆ ಮನೆಗೆ ಕರೆಸ್ಕೊಂಡು ಅಲ್ಲಿ ಡೀಲ್ ಕುದಿಸ್ತಿದ್ದ. ಅವರು ಯಾರು ಇವರ ಏಜೆಂಟರ ಮೂಲಕ ಯಾರು ಇವರ ತನ್ನ ಬಲೆಗೆ ಬೀಳ್ತಾ ಇದ್ರು, ಅವರು ಮಂಗಳೂರಿಗೆ ಬರ್ತಿದ್ರು. ಆತನಿಗೆ
ಅವರಿಗೆ ಮನೆಯಲ್ಲೇ ಎಲ್ಲ ಊಟೋಪಚಾರ ಮತ್ತೆ ಆತಿಥ್ಯವನ್ನು ಎಲ್ಲವನ್ನು ನೀಡ್ತಾ ಇದ್ದ. ಅಲ್ಲಿ ವಿದೇಶಿ ಬಾಟ್ಲಿಗಳು ಇದ್ವು, ತುಂಬಾನೇ ಮದ್ಯದ ಬಾಟ್ಲಿಗಳು, ಅದರ ಜೊತೆಗೆ ಒಂದು ಹೈಫೈ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡಿದ ಹಾಗೆ ಆ ಮನೆಯ ಒಳಗಡೆನೆ ಮಾಡ್ಕೊಂಡಿದ್ದ. ಅದ್ರ ಜೊತೆಗೆ ಮಲೇಷಿಯನ್ ಯುವತಿಯರನ್ನು ಕೂಡ ಇಟ್ಕೊಂಡಿದ್ದ. ಅವರನ್ನು ಕೂಡ ಈ ಒಂದು ವೇಷವಾಟಿಕೆ ರೀತಿಯಲ್ಲಿ, ಅಂದ್ರೆ ಇವರಿಗೆ ಆತಿಥ್ಯ ನೀಡುವುದಕ್ಕಾಗಿ ಅವರನ್ನು ಬಳಸ್ಕೊಳ್ತಿದ್ದ ಅನ್ನೋ ಮಾತು ಕೂಡ, ಮಾಹಿತಿ ಕೂಡ ತಿಳಿದು ಬಂದಿದೆ. ಸದ್ಯಕ್ಕೆ ಮಂಗಳೂರಿನಲ್ಲಿ ಈತನ ವಿರುದ್ಧ 2 ಕೇಸ್ ದಾಖಲಾಗಿದೆ, ಚಿತ್ರದುರ್ಗದಲ್ಲಿ ಕೇಸ್ ದಾಖಲಾಗಿದೆ, ಮುಂಬೈನಲ್ಲಿ ಕೂಡ ಕೇಸ್ ದಾಖಲಾಗಿದೆ ಅನ್ನೋ ಮಾಹಿತಿ ಇದೆ. ನಿನ್ನೆ ರಾತ್ರಿ ಪೊಲೀಸ್ ಕಮಿಷನರ್ ಸುಧೀರ್ ರೆಡ್ಡಿ ನೇತೃತ್ವದಲ್ಲಿ ಪೊಲೀಸರು 25ಕ್ಕೂ ಹೆಚ್ಚು ಪೊಲೀಸರು ಏಕಕಾಲದಲ್ಲಿ ಆತನ ಮನೆಗೆ ನುಗ್ಗಿ ಒಂದು ಅರೆಸ್ಟ್ ಮಾಡಿರುವಂತದ್ದು. ಈ ವೇಳೆ ಆತ ಪರಾರಿಯಾಗಲು ಯತ್ನಿಸಿದ್ದಾನೆ, ಆದ್ರೆ ಪೊಲೀಸರು ಸುತ್ತುವರೆದು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಆತನ ಜೊತೆಗೆ ಇನ್ನೊಬ್ಬ ಕೂಡ ಅರೆಸ್ಟ್ ಆಗಿದ್ದಾನೆ. ಒಟ್ಟು ಒಂದು ಆತ ಮಂಗಳೂರು ಸೇರಿದಂತೆ ಬೇರೆ ಬೇರೆ ಇಡೀ ರಾಜ್ಯ ಮತ್ತು ಬೇರೆ ಬೇರೆ ದೇಶದ ಬೇರೆ ಬೇರೆ ನಗರಗಳ ಬಿಸ್ನೆಸ್ ಮೆನ್ ಗಳಿಗೆ ಒಂದು 200 ಕೋಟಿಗೂ ಹೆಚ್ಚು ಮೊತ್ತವನ್ನು ವಂಚನೆ ಮಾಡಿದ್ದಾನೆ. ಕಳೆದ 10 ವರ್ಷಗಳಲ್ಲಿ ಈ ಒಂದು ಜಾಲ ಹೆಣೆತಾ ಇದ್ದಾನೆ ಅನ್ನೋ ಮಾಹಿತಿ ಗೊತ್ತಾಗಿರುವಂತದ್ದು. ಎಸ್, ಥ್ಯಾಂಕ್ ಯು ಗಿರಿಧರ್ ಡೀಟೇಲ್ಸ್ಗಾಗಿ.